ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಪ್ಪಗೊಂಡನಹಳ್ಳಿ ಗ್ರಾಮದ ಚಿತ್ರಲಿಂಗಪ್ಪ ಎಂಬುವರ ಮನೆಯಲ್ಲಿ ಶುಕ್ರವಾರ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಗ್ಯಾಸ್ ಸ್ಫೋಟ ಸಂಭವಿಸಿ ಗುಡಿಸಲು ಮನೆಯಲ್ಲಿದ್ದ ಮನೆ ಕಟ್ಟಲು ಇಟ್ಟುಕೊಂಡಿದ್ದ 3 ಲಕ್ಷ ಹಣ, ಚಿನ್ನಾಭರಣ ಮತ್ತು ದವಸ ಧಾನ್ಯಗಳು ಬೆಂಕಿಗೆ ಆಹುತಿಯಾದ ಘಟನೆ ನಡೆದಿದೆ. ಘಟನೆ ನಡೆದ ವೇಳೆ ಮನೆಯವರು ಹೊರಗಡೆ ಇದ್ದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ರೆಹಾನ್ ಪಾಷಾ ಹಾಗೂ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಮನೆ ಕಟ್ಸ ಸರ್, ಅದು ಟಾಪ್ ನಾಳೆ ಇದಕ್ಕೆ ಹೋಗ್ಬೇಕಂತ ಇದ್ವಿ ಸರ್, ಆಂಗ್ಲರ್ ಬಂಡೆ ಟಾಪ್ ಮುಚ್ಚಕ್ಕೆ ಮೆಟ್ರಲ್ ತರಕ್ ಹೋಗ್ಬೇಕಂತ ಇದ್ವಲ್ಲ, ಹಂಗಾಗ್ಬಿಟ್ಟು ಎಲ್ಲ ತಂದು ಸರಿ ಬಾ. ಅದು ಬೀರ್ ಅದ ನೋಡಿ ಸರ್, ಪುಷ್ಟ ಬೇಗ ತಾಂದಿಲ್ಲ ಸರ್. ಅದನ್ನು ಸಿಲಿಂಡರ್ ಇರ್ತತಲ್ಲ, ಅವರು ಬೇಗ ಹೊರಗೆ ತೆಗೆದಿದ್ರೆ ಏನಾಗ್ತಿರ್ಲಿಲ್ಲ ಸರ್, ಬಿಟ್ಟಲ್ಲೇ ಹೋಗಿರ್ತಾರೆ. ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಆಗ್ಬೋದು, ಅಷ್ಟು ಜಲ್ದಿ ಆಗಲ್ಲ. ಉರಿಯುವಂಥ ವಸ್ತುಗಳು ಇದ್ರೆ ಮಾತ್ರ ಬ್ಲಾಸ್ಟ್ ಆಗೋದು. ಸುಮ್ಮನೆ ಲೀಕ್ ಆಗಿ ಉರಿತಿದ್ರೆ ಇವರಿಗೆ ಭಯ ಬಿಡಿ ಸರ್. ಲೀಕ್ ಆಗೋವರು ಅದೆಷ್ಟು ಗ್ಯಾಸ್ ಇರ್ತದೆ, ಇವ್ರು ಏನ್ ಮಾಡಿದಾರೆ ಬಿಟ್ಟು ಅದೇ ಹೋಗಿದ್ದಾರೆ. ಮತ್ತೆ ಗುಡಿಸ್ಲು ಉರಿಯಂತ ವಸ್ತಿದ್ವಾ ಅದೆಲ್ಲ ತಂದು ಮತ್ತೆ ಹೀಟ್ ಆಗಿ ಡೋರ್ ಓಪನ್ ಮಾಡಿದಾಗ ಏರು ಒಂದೇ ತಡ ಏರ್ ಇದಾಯ್ತಲ್ಲ ಸರ್, ಗಾಳಿ ಇದಾಗ್ತಿದ್ದಂಗೆ ಒಂದೇ ತಡಿ ಜೋರಾಗಿ ಇದಾಗ್ಬಿಡುತ್ತೆ ಸರ್. ಎಲ್ಲ ಒಳಗೆ ಮತ್ತೆ ಎಲ್ಲ ಅಂಟ್ಕೊಂಡಿತ್ತು ಆಲ್ರೆಡಿ. ನಾಳೆ ನಾಡ್ದು ಧೈರ್ಯವಾಗಿರೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಉಳ್ಕೊಂಡಿದ್ರಲ್ಲ, ಅದೇ ದೊಡ್ಡ ವಿಷಯ.